ಏನೇ ಸೀತಾ, ನಿನ್ನ ಅಳಿಯ ರುಬ್ಬ ಅಂಗಡಿ ಸುಬ್ಬಿನ ಮಡಿಕೊಂಡಿದ್ನಲ್ಲ, ಅದಿನ್ನು ಹಂಗೆ ಡೀಲ್ನಾಗೈತಾ ಇಲ್ಲ ಕಿತ್ಕೊಂಡೋಯ್ತಾ? ಆ ತಿರ್ಪೇನಾ ಅವ್ನ ಅವಳು ಬಿಟ್ಟು ಬೇರೆಯವಳಕ್ಕೆ ಆಚಾಕೊಂಡವನೆ. ಟೆರರಿಸ್ಟ್ ಯಾವನ್ನಾದ್ರೂ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರಿ ಅಂದ್ರೆ ಆ ಕಾಲದಲ್ಲಿ ರಾಕ್ಷಸನ ಸಂಹಾರ ಮಾಡೋದಕ್ಕೆ ದೇವ್ರು ಬರ್ತಾ ಇದ್ದ. ಈ ನರಹಂತಕರನ್ನ ಸಂಹಾರ ಮಾಡೋದಕ್ಕೆ ಅದೇ ಆ ದೇವ್ರು ಬರ್ತಾನೋ? ಅಯ್ಯೋ ದೇವ್ರೇ! ಅಯ್ಯೋ ನನ್ ಕಂದ, ನೀ 100 ಕಾಲ ಚೆನ್ನಾಗಿರಪ್ಪ. ಆಗದೆ ಹೋಗಲೆ 10 ನಿಮಿಷ ಹೋದ್ರೆ ನೀರೇ ನಿಂತು ಹೋಗುತ್ತೆ. ಒಂದ್ 5 ನಿಮಿಷ ತಡ್ಕೊಳಕ್ ಆಗ್ಲಿಲ್ವಾ? ಅಯ್ಯೋ ಚಕ್ರಿ, ನೀವೆಲ್ಲ ಯಾವಾಗ್ಲೂ ಪೊಲೀಸ್ ಆಗೋದು? ವಾರಕ್ಕೊಂದ್ಸತಿ ಕಳ್ಳ ಪೊಲೀಸ್ ಟ್ರೈನಿಂಗ್ ಅಂತ ಇಡೀ ವಟಾರದಲ್ಲ ಸಾಯಿಸ್ತಿದಿರಲ್ಲಪ್ಪ. ಅಯ್ಯ, ನಿಮ್ಮ ಗೋಳ್ ಹಾಗಿರ್ಲಿ, ಈ ಅನ್ಯಾಯನ ಮಟ್ಟ ಹಾಕೋ ದೇವ್ರು ಯಾವಾಗ ಬರ್ತಾನೆ ಅಂತ ಪ್ರತಿ ವಾರನು ಹೇಳಿದ ಡೈಲಾಗೆ ಹೇಳಿ ಹೇಳಿ ನನ್ನ ಮನಸ್ಸು ರೋಸೋಗಿದೆ ಕಣೋ ಚಕ್ರಿ. ವೀರಪ್ಪನ್ ಸಾಯಿಸಿದ ವಿಜಯ್ ಕುಮಾರ್ ತರನೋ ಜ್ಯೋತಿ ಪ್ರಕಾಶ್ ಮಿರ್ಜಿ ತರನೋ ನಮ್ ಫೋಟೋನ ಪೇಪರ್ ನಲ್ಲಿ ಬರುತ್ತಲ್ಲ, ಆಗ ಅಯ್ಯೋ ಈ ಹುಡ್ಗ ಯಾರು ಗೊತ್ತಾ? ನಮ್ ವಟಾರದಲ್ಲಿ ಆಡ್ ಬೆಳೆದಿದ್ದು. ಅಯ್ಯೋಯ್ಯೋ, ಈ ಹುಡುಗ ನನ್ನ ಮಡಲಲ್ಲೇ ಹಾಲು ಕುಡಿದು ಬೆಳೆದಿದ್ದು. ಏನ್ ಹುಡುಗ ಅಂತೀರಿ? ಅಯ್ಯೋ ಅಂತ ಹೊಗಳ್ತಿರಲ್ಲ, ಆಗಿರೋದು. ಈಗ ನಾವು ಹೀಗೆ, ನಾಳೆ ನಮ್ ಫ್ಯೂಚರೇ ಬೇರೆ. ಲೇ ಡಾರ್ಲಿಂಗ್, ಯಾರನ್ನು ಈ ರೀತಿ ಕೀಳಾಗ್ ನೋಡೋದು ತಪ್ಪು ಕಣೆ ಮುಖ್ಯ. ನೋಡಪ್ಪ, ನಿಮ್ ತಂದೆ ತಾಯಿ ಆಸೆ ಹಂಗೆ ನೀನು ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ನನಗೂ ಆಸೆ ಇದೆ. ನನ್ ನಾಗು ನಾಗು, ಏನ್ರಿ? ನನ್ ಕಸದ ಫೈಲ್ ಅಲ್ಲೇ ಆ ಕಸಗುಟ್ಟೆಲ್ ಹುಡುಕಿ ಸಿಗುತ್ತೆ. ಅಯ್ಯೋ ಕಾರ್ಪೊರೇಷನ್ದು. ಅಯ್ಯೋ, ನಿಮ್ ಕಾರ್ಪೊರೇಷನ್ ಭಾಷೆ ನನಗೆಲ್ಲ ಅರ್ಥ ಆಗುತ್ತೆ. ಅಲ್ಲೇ ಆ ಟೇಬಲ್ ಅಲ್ಲಿ ಹುಡುಕಿ ಸಿಗುತ್ತೆ. ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ. ಬರ್ಲಾ ಬರ್ಲಾ? ಅಪ್ಪ ಅಪ್ಪ ಅಪ್ಪ, ಏನಮ್ಮ? ನಂಗೆ 100 ರೂಪಾಯಿ ಇದ್ರೆ ಕೊಡಿಪಾ. ಯಾಕೆ? ಯಾಕೆಂದ್ರೆ ಅದು ಬ್ಯಾಂಗಲು, ಸ್ಟಿಕ್ಕರು, ಹೇರ್ ಬ್ಯಾಂಡು ಎಲ್ಲ ತಗೋಬೇಕು. ಆಗಲ್ಲ, ಹೋದ ತಾನೇ ತಗೊಂಡಿಲ್ಲ. ಅಮ್ಮ ನೀನಾದ್ರೂ ಹೇಳಮ್ಮ. ಏನ್ರಿ 100 ರೂಪಾಯಿ ಕೊಡ್ರಿ, ಹೆಣ್ಮಕ್ಳು ಸಣ್ಣ ಪುಟ್ಟ ಆಸೆಗಳಿರುತ್ತೆ. ಅದೇ ಅಣ್ಣನ್ಗಾದ್ರೆ ಜಿಮ್ಗೆ, ಪೆಟ್ರೋಲ್ಗೆ, ಅದಕ್ಕೆ ಇದಕ್ಕಿಂತ 1000 ರೂಪಾಯಿ ಕೊಡ್ತೀರಾ? ನೋಡು, ನಾಳೆ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಾದವನು. ಬಾಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ಲಿ ಅಂತ ಖರ್ಚು ಮಾಡ್ತಾ ಇದ್ದೀನಿ. ನಿನಗೇನ್ ಕಮ್ಮಿ ಮಾಡಿದೀನಿ? ನಿನ್ ಮದುವೆಗೆ, ವರದಕ್ಷಿಣೆಗೆ, ಸೀರೆಗೆ ಅಂತ ದುಡ್ಡು ಕೂಡ ಹಾಕ್ತಾ ಇದೀನಿ ಅಲ್ವೋ? ಒಂದೇ ಸಲ ಕೊಡ್ತೀನಿ, ತಗೊಂಡು ಹೊರಟ್ಬಿಡು. ಅಯ್ಯೋ ಗುರು, ಸುಮ್ನೆ ಓದಿತೀನಿ ಅಂತ ನಿಜವಾಗ್ಲೂ ಓದ್ಬಿಟ್ಟಲ್ಲಪ್ಪ. ಚಕ್ರಿ ಓದಿಯೋದು ಓದ್ಬಿಟ್ಟೆ, ನಾನ್ ಮಗನ್ ಕಲ್ಸೋಗ. ಚಕ್ರಿ ನನ್ ಮೊಮ್ಮಗಳು. ಅಜ್ಜಿ, ಈ ಬ್ಲಾಕ್ ಕ್ಯಾಟ್ ಯಾರು? ಇವ್ನು ನಮ್ ವಿಶ್ವನಾಥ್ ಮಗ ಚಕ್ರಿ ಅಂತ ಮಾಡಿ ಮೇಲಿದ್ದಾರೆ ಕಣೆ. ಹಾಯ್. ಹಲೋ, ಕೂತ್ಕೊಳ್ಳ ನಿನ್ನ. ಇವ್ರು ಯಾರು? ಐ ಆಮ್ ಎಸ್ ಎಂ ಕೃಷ್ಣ, ಸೀರಿಯಲ್ ಮೂವಿ ಕೃಷ್ಣ, ರೈಟರ್. ನಾನು
ಇವರ ಅಸಿಸ್ಟೆಂಟ್ ಬೈದ ಬೈ ಮುತ್ಕಿ ತಾತ ಸತ್ತು ತುಂಬಾ ವರ್ಷ ಆಯ್ತು ಅಂದೆ. ಈ ವಯಸ್ಸಲ್ಲಿ ಈ ಮೊಮ್ಮಗಳು ಹೆಂಗೆ? ಏ ಕಾಗೆ ನನ್ನ ಮಗನೇ, ಅವ್ರಿದ್ದಾಗ್ಲೇ ನನ್ನ ಮಗನಿಗೆ ಮದ್ವೆ ಆಗಿ ಅವನ್ ಹುಟ್ಟಿದವಳು ಕಣ ಈ ನನ್ನ ಮೊಮ್ಮಗಳು. ಗೊತ್ತಾಯ್ತಾ? ರಜಕ್ಕೋಸ್ಕರ ಡೆಲ್ಲಿಯಿಂದ ಬಂದಿದ್ದಾಳೆ. ತಗೊಂಡ್ ನನ್ನ ಮಗನೇ, ಡಬ್ಬ ನನ್ನ ಮಗನೇ. ನೋಡಿ ಏನ್ರಪ್ಪ ಇವತ್ತು ನಿಮ್ದು ಬ್ಲಾಕ್ ಕ್ಯಾಟ್ ಟ್ರೈನಿಂಗ್? ಯಾವ ರಾವ್ ಕಾಲದಲ್ಲಿ ಇವನ್ನ ಪೊಲೀಸ್ ಮಾಡ್ಬೇಕಂತ ಆಸೆ ಪಟ್ರು ಅನ್ಕಲ್ ನೀವು. ಯಾಕೋ? ಬ್ಲಾಕ್ ಕ್ಯಾಟ್ ಆಪರೇಷನ್ ಅಂತ ನನ್ ಸೆಂಟ್ರಲ್ ಸ್ಪಾಟ್ ಗೆ ಆಪರೇಷನ್ ತಂದಿದ್ದೆ. ಅವಳಿಗೆ ಒಂದು 100 ರೂಪಾಯಿ ಬೇಕಂತ ಇಲ್ಲ ಕೊಡಪ್ಪ. ನಾನು ಮೇಲೆ ಇಲ್ಲ ಅಂತ ಹೇಳಿದೀನಿ, ಕೆಳಗಡೆ ಮರ್ಯಾದೆ ಕಳಿಬೇಡ. ನನ್ನ ಅಕೌಂಟಲ್ಲಿ ಕೊಡಿ, ಆಮೇಲೆ ಕೊಡ್ತೇನೆ. ಕೊಡಿ ಕೊಡಿ ಕೊಡಿ. ತಗೋಮ್ಮ. ಥ್ಯಾಂಕ್ಸ್ ಕಣೋ. ಅಂದ್ಹಾಗೆ ನಾಳೆ ಸೆಲೆಕ್ಷನ್ ಇದೆಯಪ್ಪ, ಮರ್ತು ಬಿಡ್ಬೇಡಿ. ನಾನು ಅದೇ ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸರ್. ಕ್ಯಾಂಡಿಡೇಟ್ಸ್ ಎಲ್ಲ ರೆಡಿ ಆಗಿದ್ದಾರೆ ಸರ್. ಓಕೆ. ಇವರೇನು ಸ್ಟ್ರಿಕ್ಟ್ ಆಫೀಸರ್? ಹೆಸರು ಶಿವಾಜಿ ಅಂತ. ಒಬ್ಬೊಬ್ಬರ ಕಳಿಸಿ. ನಮಸ್ಕಾರ ಸರ್, ನನ್ನ ಹೆಸರು ರಾಮೇಗೌಡ ಅಂತ. ನಿಮ್ ಜಾತಿಯವನೇ ಸರ್. ಅದು ಮುಖಂಡ್ರಿ ಪತ್ರ ಕೊಡು ಅಂತ ಕೊಟ್ಟಿದ್ದಾರೆ ಸರ್. ಹೌದಾ? ಗೌಡ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ನೀವು ಈ ಕಡೆ ನಿಂತ್ಕೊಳ್ಳಿ. ಸರಿ ಸರ್. ನೆಕ್ಸ್ಟ್. ಸರ್ 3 ವರ್ಷದಿಂದ ಸೆಲೆಕ್ಷನ್ ಆ ಕಡೆ ಹೋಗಿ ನಿಂತ್ಕೋ. ಸರ್. ಹೋಗಿ ನಿಂತ್ಕೋ. ಸರ್, ಮಿನಿಸ್ಟರ್ ಫೋನ್ ಬಂದಿದೆ. ಹಲೋ ಸರ್, ನಮಸ್ಕಾರ ಸರ್. ಚೆನ್ನಾಗಿದ್ದೀನಿ ಸರ್. ಎಲ್ಲ ತಮ್ಮ ಆಶೀರ್ವಾದ ಸರ್. ಮಾಡ್ತೀನಿ ಸರ್, ಖಂಡಿತವಾಗಲೂ ಮಾಡ್ತೀನಿ ಸರ್. ಹೆಸರೇನು ಅಂದ್ರಿ? ಐ ಸಿ. ಮೂವ್. ಐ ಸೇ ಮೂವ್. ರಾಕೇಶ್ ಯಾರಿಲ್ಲಿ? ನಾನೇ ಸರ್. ಅದೇ ಸರ್, ಮಿನಿಸ್ಟರ್ ರಿಲೇಟಿವ್ ನಾನೇ ಸರ್. ಸರ್ ಇಲ್ಲೇ ಇದ್ದಾರೆ ಸರ್. ನಾನು ಬೇಕಿ ನೋಡ್ಕೊತೀನಿ ಬಿಡಿ ಸರ್. ನೀವು ಈ ಕಡೆ ಹೋಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ ಹೆಸರು? ಚಕ್ರಧರ್ ಸೋ. ಏನಿದೆಲ್ಲ? ಸ್ಕೂಲ್ ಕಾಲೇಜಲ್ಲಿ ತಗೊಂಡು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಸೋ. ರೆಕಮೆಂಡೇಶನ್ ಇದೆಯಾ? ಇಲ್ಲ ಸರ್. ಯಾರಿಗಾದ್ರೂ ದುಡ್ಡು ಕಾಸು ಅಂತ? ಅದರ ಅವಶ್ಯಕತೆ ಇಲ್ಲ ಸರ್. ಇನ್ಯಾವ ನಂಬಿಕೆ ಮೇಲೆ ಇಲ್ಲಿಗೆ ಬಂದೆ? ನನಗೆ ನನ್ನ ಮೇಲೆ ಇರುವಂತ ಬಲವಾದ ನಂಬಿಕೆ ಸರ್. ರೆಕಮೆಂಡೇಶನ್ ಯಾಕೆ ಸರ್ ಬೇಕು? ನನಗೆ ಆತ್ಮವಿಶ್ವಾಸ ಇದೆ, ಹುದ್ದೆಗೆ ಬೇಕಾದ ಎಲ್ಲ ಅರ್ಹತೆನೂ ಇದೆ. ಆ ಪಕ್ಕದಲ್ಲಿ ಹೋಗಿ ನಿಂತ್ಕೋ. ನಿನಗೆ ಹೇಳ್ತಾ ಇರೋದು, ಹೋಗಿ ನಿಂತ್ಕೋ. ನೆಕ್ಸ್ಟ್. ಹೈಟು ವೆಯ್ಟು ಎಲ್ಲ ಸರಿ ಇದೆ, ಆದ್ರೆ ಅವ್ರಿಗೆ ಬೇಕಾಗಿರೋ ವೆಯ್ಟು ನಮ್ಮ ಹತ್ರ ಇಲ್ಲ. ಸರ್, ರೆಕಮೆಂಡೇಶನ್ ಇಲ್ದೇ ಇರೋರ್ನ ಗ್ರೌಂಡ್ ಕಳಿಸು. ಈ ಇನ್ಫ್ಲೂಯೆನ್ಸ್ ಇರೋರ್ನ ಹೊರಗೆ ಕಳಿಸು. ಎಸ್ ಸರ್. ಸರ್, ಈ ರೆಕಮೆಂಡೇಶನ್ ಅಪ್ಲಿಕೇಶನ್ಸ್ ಎಲ್ಲ ವಾಪಸ್ ಕೊಟ್ರೆ ಮತ್ತೆ ಸೆಲೆಕ್ಷನ್ ಬರ್ತಾರೆ. ಸರ್, ನಿಮ್ಮ ಋಣ ಯಾವತ್ತು ಮರೆಯಲ್ಲ. ನೋ 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 ನೆವರ್. ಒಬ್ಬ ಪೊಲೀಸ್ ಆಗೋನು ಆದೋನು ಯಾವತ್ತೂ ಇಂಥ ಪದನ ಉಪಯೋಗಿಸಬಾರ್ದು. ಯಾವತ್ತು ಋಣದ ಪದ ಹುಟ್ಟುತ್ತೋ ಅಲ್ಲಿ ನಿಜವಾದ ಸಮಸ್ಯೆ ಶುರುವಾಗುತ್ತೆ. ನಮ್ ಜಾತಿ ಮುಖಂಡರು ಹೇಳಿದ್ರು ಅಂತ ನಾನು ಋಣವಾಗಿದ್ದಿದ್ರೆ ನೀವೀಗ ಇಲ್ಲಿ ಇರ್ತಾ ಇರ್ಲಿಲ್ಲ. ಒಬ್ಬ ವೈನ್ ಮಾರೋನ್ಗೋ ರೌಡಿ ಶೂಟರ್ಗೋ ಪೊಲೀಸ್ ಋಣವಾಗಿದ್ರೆ ಅವನು ಮಾಡೋ ಎಲ್ಲಾ ದಂಧೆಗೂ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಋಣವಾಗಿರ್ಬೇಕು. ಸರ್, ನಾನೊಬ್ಬ ಆಫೀಸರನ್ನ ಭಯ ಪಡದೆ ತುಂಬಾ ಧೈರ್ಯ ಉತ್ತರ ಕೊಟ್ರಿ. ನಿಮ್ಮಲ್ಲಿ ಆ ದಮ್ ಇದೆಯಲ್ಲ, ಅದು ಮುಖ್ಯ. ಮುಂದೆ ರಿಟನ್ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಇವರು ಇವ್ರು ನಿಂಗೆ ಇಷ್ಟ ಆದ್ರ? ಅಪ್ಪ ಅಮ್ಮ ಇಷ್ಟ ಅಂದ್ರು. ನಿಂಗೆ ಇಷ್ಟ ಆದ್ರ? ನನಗೂ ಇಷ್ಟ ಅಣ್ಣ. ಏನಲ್ಲೇ ಮಾರ್ಕೆಟ್ ಯಾರ್ಡಿಗೆ ಸಂಬಂಧಪಟ್ಟ ಫೈಲ್ಗೆ ಸಹಿ ಮಾಡು ಅಂತ ದುಡ್ಡು ಕೊಟ್ರೆ ಮಾಡಲ್ಲ, ಯಾವನೋ ಕಳ್ಸಿಕೊಟ್ಟಿದ್ದು ಮಗನೇ ಅಂತ ಕೇಳಿದೆ ಅಂತಲ್ಲ, ನಾನೇ.
ಎರಡರಲ್ಲಿ ಒಂದ್ ವಿಷಯ ತೀರ್ಮಾನ ಮಾಡ್ಲೇಬೇಕು. ದುಡ್ಡು ತಗೊಂಡ್ ಸೈನ್ ಮಾಡ್ತೀಯಾ ಇಲ್ಲ? ಎರಡನ್ನು ತೆಗಿಯೋ. ಎಲ್ರೂ ನೋಡ್ತಾ ಇದ್ದಾರೆ. ಪಬ್ಲಿಕ್ ಆಗಿ ತರ ತಗೊಳ್ಳೋದು ತಪ್ಪಾಗತ್ತೆ. ನಾಳೆ ಬೆಳಗ್ಗೆ ಕ್ಯಾಂಟೀನ್ ಹತ್ರ 10 ಗಂಟೆಗೆ ಬಂದ್ ಕಾಯಿ. ಅಲ್ಲಿ ಬಂದು ಸೈನ್ ಹಾಕ್ತೀನಿ, ತಗೋ. ನಮಸ್ಕಾರ ಸರ್. ನಮಸ್ಕಾರ. ಬಾರಯ್ಯ, ಸರಿಯಾದ ಟೈಮಿಗೆ ಬಂದ್ಬಿಟ್ಟಿದ್ಯಾ? ಹಾ, ಇಲ್ಲಿ ಕೂತ್ಕೊಳ್ಳ. ಹಾ. ರಿಲೇಶನ್ಶಿಪ್ ಹೀಗೆ ಚೆನ್ನಾಗಿ ಮುಂದುವರೆದ್ರೆ ಇನ್ನೂ ಕೊಡ್ತಾ ಹೋಗ್ತೀನಿ, ತಗೋ. ಇವನು ನನ್ನ ಮಗ. ಇಂಥ ರಿಲೇಶನ್ಶಿಪ್ ಎಲ್ಲ ಇವನೇ ಮೇಂಟೈನ್ ಮಾಡೋದು. ಚಕ್ರಿ, ಚೆನ್ನಾಗಿ ನೋಡ್ಕೋಪ. ನನಗೆ ಕೆಲಸ ಇದೆ, ನಾನು ಬರ್ತೀನಿ. ನಾಗಪ್ಪ, ಏನ್ ಚಕ್ರಿ? ಕ್ಯಾಂಟೀನ್ ಅಲ್ಲಿಗೆ ತುಂಬಾ ಡ್ಯಾಮೇಜ್ಗಳಾಗ್ತವೆ, ವಜಾ ಮಾಡ್ಕೊ. ಓಕೆ, ಕ್ಯಾಂಟೀನ್ ಕ್ಲೋಸ್. ಈಗ ಬರ್ತಾ ಇರೋ ಕನ್ನಡ ಫಿಲ್ಮ್ಗಳಲ್ಲಿ ಇರುತ್ತಲ್ಲ, ತೆಲುಗು ತಮಿಳು ಸಿನಿಗಳನ್ನೆಲ್ಲ ಹಾಗೆ ಬಟ್ಟೆ ಇಳಿಸ್ಬಿಟ್ಟಿರ್ತಾರಲ್ಲ, ಹಾಗೆ ನಾವು ಬಟ್ಟೆ ಇಳಿಸಿ ಒಂದು ಬ್ಯೂಟಿಫುಲ್ ಕನ್ನಡ ಟಿವಿ ಸೀರಿಯಲ್ ಮಾಡ್ಬಿಟ್ರೆ ಜನ ಪಾನ್ ಪರಾಗ ಹಾಕೊಂಡು ಮಕ್ಕೆ ತುಗಿತಾರಷ್ಟೇ. ಹಲೋ, ನಮಸ್ಕಾರ. ಕೂರ್ಬೋದಾ? ನಮಸ್ಕಾರ, ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನೊಬ್ಬ ಟಿವಿ ಸೀರಿಯಲ್ ಪ್ರೊಡ್ಯೂಸರ್. ஹலோ பேசுடா பண்ணாண்டா இல்லண்டா சொல்லடா ஆமாண்டா போடா ಫೋನ್ ಬೇಡ. ಕರುಣಾನಿಧಿ ಸನ್ ಟಿವಿಗೆ ಒಂದು ಬ್ಯೂಟಿಫುಲ್ ಸೀರಿಯಲ್ ಮಾಡ್ಕೊಡಿ. ಓ ಟೈಮ್ ಮೇಲಿದೆ ಸರ್. ಓ ಸಾರಿ, ನೀವ್ ಹೇಳಿ ಸರ್. ಒಂದು ಸೀರಿಯಲ್ ಬರ್ಕೊಡ್ಬೇಕು. ಬರೀತೀನಿ. ಆದ್ರೆ ಒಂದು ನಾಳೆ ಏನಾಗತ್ತೆ ಅಂತ ಇವತ್ತು ಆಡಿಯನ್ಸ್ ಗೊತ್ತಾಗಬಾರ್ದು. ಬರೆಯೋ ನನಗೆ ಗೊತ್ತಿರಲ್ಲ, ಇನ್ನು ಆಡಿಯನ್ಸ್ ಏನ್ ಗೊತ್ತಿರುತ್ತೆ?
ಏನಿಲ್ಲ, ಎಷ್ಟು ಎಪಿಸೋಡ್ ಬೇಕಾಗುತ್ತೆ? ನೋಡಿ, ಒಂದು ಹೆಣ್ಣುಮಗಳು ಹುಟ್ಟಿ ಬೆಳೆದು ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಅವ್ರನ್ನ ಸಾಕಿ ಸಲಹಿ ಸಮಾಧಿ ಆಗೋರ್ಗೂ ಬರಿಬೇಕು. ಓ, ಸುಮ್ಮನೆ ಯಾಕೆ ಸರ್ ಎಳಿತೀರಿ? ಸ್ಟ್ರೈಟ್ ಆಗಿ ಒಂದ್ ಮೆಗಾ ಸೀರಿಯಲ್ ಅಂದ್ರೆ ನಾ ಆಗಲ್ಲ ಅಂತೀರಾ, ಬರ್ಕೊಡ್ತೀನಿ. 1,000 ಎಪಿಸೋಡ್ ಬರಿಬೇಕು. 1,000? ಬಾಸ್, ಒಂದು ಎಪಿಸೋಡ್ಗೆ 1,000 ರೂಪಾಯಿ ಆದ್ರೂ 1000 ಎಪಿಸೋಡ್ಗೆ 1,00,000 ಬಾಸ್. ನಿನ್ ಲೆಕ್ಕಕ್ಕೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ. 1 ಕೋಟಿ ಬಾಸ್. ಆದ್ರೆ ಒಂದು, ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಹೆಂಗಸರೆಲ್ಲ ನೋಡೋಂತ ಕತೆ ಬರಿಬೇಕು. ಸರ್, ಬರೀ ನೋಡೋದಲ್ಲ, ಈ ತರ ನೆಲ ಮೇಲೆ ಬಿದ್ದು ಒಳ್ಳಾಡಿ ಮೈಕೈ ಕೂದಲೆಲ್ಲ ಕಿತ್ಕೊಂಡು ಹಂಗ್ ಹೇಳ್ಬೇಕು. ಆ ತರದೊಂದು ಲೇಡಿ ಸೆಂಟಿಮೆಂಟ್ ಕತೆ ಬರ್ಕೊಡ್ತೀನಿ. ಹೇಳಿ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ವಾರ ಬರ್ಕೊಡ್ಬಿಡ್ತೀನಿ ಸರ್. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಕಾರ್ಡ್ ನೋಡ್ತಿದ್ದಂಗೆ ಮೂಡ್ ಬರ್ತಾ ಇದೆ. ಓಕೆ, ನೀವೇನು ಹೊಡಿ ಹೊಡಿ ಹೊಡಿ. ಯಾ, ಹಾ, ನಿಮ್ ಮನೆ ಎಕ್ಕುಟ್ಟೋಗ. ಸರ್, ನಿಮ್ ಸೀರಿಯಲ್ಗೊಂದು ಬ್ಯೂಟಿಫುಲ್ ಟೈಟ್ಲ್ ಸಿಕ್ಕಿದೆ ಸರ್. ನಿಮ್ ಮನೆ ಎಕ್ಕುಟ್ಟೋಗ. ಏನ್ ಗುರೈತೆ ಮಗನೇ? ಅಲ್ಲ, ಪೊಲೀಸ್ ಆಗೋರು ನಾವು. ನಾಳೆ ಪೊಲೀಸ್ ಆಗ್ಬಿಟ್ರೆ ಹುಡುಗಿರು ನೋಡಬಾರ್ದಾ? ಗಂಡ್ಸೋ ನಾವು? ನೋಡು, ಅದ್ ಸರಿ, ಇವನೇ ಟೆನ್ಷನ್ ಆಗಿದಾನೆ. ಐ ಡೋಂಟ್ ನೋ. ಏನಾಯ್ತು? ಏನ? ಏನಿಲ್ಲ, ಒಂದು ಕನ್ನಡ ಮೆಗಾ ಸೀರಿಯಲ್ ಅಪ್ರೂವಲ್ ಆಗಿದೆ. ಟೈಟ್ಲು ಟ್ಯೂನು ನನಗೆ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಟೈಟ್ಲು ನಿನ್ನ ಮನೆ ಎಕ್ಕುಟ್ಟೋಗ. ಬಾಸ್, ನಾನು ಟ್ಯೂನ್ ಕೊಡ್ತೀನಿ ಬಾಸ್. ಹೇಳಮ್ಮ 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 ಪ್ಲೀಸ್ ಹೇಳಮ್ಮ. ಮನೆ ಎಕ್ಕುಟ್ಟೋಗ, ನಿನ್ನ ಮನೆ ಎಕ್ಕುಟ್ಟೋಗ, ನೀನ್ ಎಂಟ್ರು ಮುಂಡೆಯಾಗ. ಪಾಪ ಪಾಪ ಪಾಂಡು, ಅಯ್ಯೋ ಪಾಪ ಪಾಂಡು. ಡೈ, ಹೊಸದೇನಿದ್ರು ಹೇಳ. ನಿನ್ನ ಮನೆಯು ಎಕ್ಕುಟ್ಟೋಗಲಿ, ನಿನ್ನ ಮನೆಯು ಬರ್ಬಾದಾಗಲಿ, ನಿನ್ನ ಹೆಂಡ್ರು ಮುಂಡೆಯಾಗಲಿ. ಮುಕ್ತ ಮುಕ್ತ ಮುಕ್ತ. ಮೂವ್ಮೆಂಟ್ ತಗೊಂಡು ಹೊಡಿತಾರೆ. ಸ್ವಂತದ್ದೇನಾದ್ರು ಸೆಲೆಬ್ರೇಟ್ ಇದ್ರೆ ಹೇಳೋ, ಕಾಪಿ ಹೊಡಿಬಾರ್ದು. ಇಡಿಯಟ್. ಇವನೇ ದೊಡ್ಡ ಜೆರಾಕ್ಸ್ ಮಿಷಿನ್, ನನಗೆ ಹೇಳ್ತಾವ್ ಕಾಪಿ ಅಂತ. ಸೂಪರ್ ಹೊಡಿದು. ನಿನ್ ಮನೆ ಎಕ್ಕುಟ್ಟೋಗ. ನೋಡ ಹೆಂಗ್ ಆಡ್ತಾ ಇದೆ ನಿಮ್ನ. ಅಯ್ಯೋ, ಹೊರಟೋಯ್ತು. ಬೆಳಗ್ಗೆ ಎದ್ದಾಗಿಂದ ಎಲ್ಲ ಲೇಟು. ಸ್ನಾನ, ಪೂಜೆ, ಟಿಫನ್ನು. ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ? ಮೇಡಮ್, ನಮ್ BTS ಬಸ್ಗಳು ಒಂಥರ ಸೂಪರ್ ಡೂಪರ್ ಟ್ಯೂನ್ಗಳಿದ್ದಂಗೆ, ನೆನ್ಸ್ಕೊಂಡಂಗೆಲ್ಲ ಬರಲ್ಲ. ಬಂದ್ಮೇಲೆ ಗ್ಯಾರಂಟಿ. ಅಯ್ಯೋ, 10:00ವರೆಗೆ ಇಂಟರ್ವ್ಯೂ. ಆಲ್ರೆಡಿ 10 ಕಾಲ ಆಯ್ತು. ಅಯ್ಯೋ, ನಾನು ಡ್ರಾಪ್ ಮಾಡ್ತೀನಿ ಬನ್ನಿ. ನನ್ ಮಗ ನೋಡು, ನಮಗ್ ಲುಕ್ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಗೇರ್ ಹಾಕೋದವನೆ. ಇಲ್ಲೋಡಿ, ನಾನ್ ಬಸ್ ಹತ್ತಿದ್ರು ಲೇಡೀಸ್ ಪಕ್ಕನೇ ಕೂರೋದು. ಆಟೋ ಅಂತಂದಾಗ ನಾನು ಒಬ್ಳೇ ಕೂರೋದು. ಹೀಗಿರುವಾಗ ಬೈಕ್ ಅಂತ ಇದ್ದೀರಾ, ಹಳ್ಳ ಕೊಳ್ಳ ಇರತ್ತೆ, ಹಂಪ್ಸ್ ಬರುತ್ತೆ. ನೀವ್ ಬ್ರೇಕ್ ಹಾಕ್ದಾಗ ಬಾಡಿಗೆ ಬಾಡಿ ಟಚ್ ಆಗಿ ಕಚ್ಚಿಗುಳಿ ಇಟ್ಟಾಗತ್ತೆ. ಏನಾಯ್ತು ಅವ್ರಿಗೆ? ಕ್ಷಯ ಟಿವಿ ಅಂತಾರ. ಅಯ್ಯೋ ಪಾಪ. ಒಂದ್ ಕೆಲ್ಸ ಮಾಡಿ. ಏನದು? ಅಲ್ಲಿ ನೋಡ್ರೆ ಐಡಿಯಾ ಚೆನ್ನಾಗಿದೆ ಅಲ್ವಾ? ಅಬ್ಬಾ, ಇನ್ ಮುಂದೆ ನಮ್ಮ ಹೃದಯಗಳಿಗೆ ನೆಮ್ಮದಿ. ಅಯ್ಯೋ, 10:20 ಆಯ್ತು. 10 ನಿಮಿಷ ಬೇಗ ಹೋಗ್ರಿ. ಸುಮ್ನೆ ಮಾತಾಡದೆ ಬಂದ್ರೆ ಡ್ರಾಪ್ ಮಾಡ್ತೇನೆ. ಅಯ್ಯೋ, ಅದಕ್ಕೆ ಯಾಕ್ರಿ ಅಷ್ಟು ಕೋಪ ಮಾಡ್ಕೋತೀರಾ? ಹಿಂದೆ ಮಾತಾಡೋ ಅನ್ಕೊಂಡ್ರೆ ನಮ್ಗೆ ಆಗಲ್ಲ, ಅದಕ್ಕೆ. ಯಾರು ಇವನು? ನಾವು ಲೋನಲ್ಲಿ ಗಾಡಿ ತಗೊಳ್ಳದೆ ಹುಡುಗಿನ ಹಾಕೊಂಡು ಸುತ್ತಾಡೋದಕ್ಕೆ ಇವನ್ ಯಾರು ಚೇಂಜ್ ಮಾಡ್ತಾನಲ್ಲೋ? ಅಯ್ಯೋ, ಇದೆ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ನಿಲ್ಸಿ. ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ ಜಾಗ ಇದೆ. ಲೇಟ್ ಆಗೋಯ್ತು. ಮುಸುಳೆ, ಇನ್ಸ್ಪೆಕ್ಟರ್ ಮುಸುಳೆ. ಇವ್ನು ಯಾರು ಸರ್ ಹೊಸ ಕ್ಯಾಂಡಿಡೇಟು? ಏನ್ ಮಾಡ್ದ? ಇವ ಚಾನಲ್ ಕ್ಯಾಮ್ರಾಮನ್ ಮಿನಿಸ್ಟರ್ ಮಾಲಿಕಪ್ಪನ್ ಮನೆಗೆ ಇಂಟರ್ವ್ಯೂಗೆ ಹೋದ. ರೋಲಿಂಗ್ ಸರ್. ಅದರಲ್ಲಿ ತಪ್ಪೇನಿದೆ? ಮಾಡ್ಯಾನ.
ನಕ್ಕಿದು ಮಿನಿಸ್ಟರ್ ಮಗಳು ಅದ್ರಲ್ಲಿ ಇವನ್ ತಪ್ಪೇನಿದೆ? ಅವಳು ನಗೋ ಹಂಗ ಇವ ಮುದ್ದಾಗ ಅದಾನಲ್ಲ ಅದೀವನ್ ತಪ್ಪು. ಮಿನಿಸ್ಟರ್ಗ ಅದು ಹಿಡಿಸ್ಲಿಲ್ಲ. ನಾನು ಬಿಡೋದವನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾನ್ ನಿನ್ ಬಿಟ್ರೆ ತಾನ ಸಾರ್ ಸತ್ತೋದ ಬಿಡಿ ಸಾರ್. ಮುಸ್ಲೆ ಅವನ್ ಸಿಗ್ದಾರೆ. ಕೈಯ ಕಾಲ ತಕರಾರ್ ಮಾಡ್ದ. ಬೀಜ ನೀರಾತ್ರಿ. ದೇಹ ರೈಲ್ವೆ ಟ್ರ್ಯಾಕ್ ರೀ. ಟ್ರೈನ್ ಬರುತ್ತೆ ಹತ್ತತ್ತೆ ಹೋಗತ್ತೆ. ಪೀಸ್ ಪೀಸ್ ಆದ ದೇಹ. ಮೀಡಿಯಾದವ್ರಿಗೊಂದು ಅನಾಥ ಹೆಣ ರೀ. ರೇ ಸಾಮೆ, ಮನೇಲಿರೋ ಪಾಪುಗೊಂದು ಬೇಗ ಮದ್ವಿ ಮಾಡ್ರಿ. ಅದ್ ಗಂಡಸ್ರು ನೋಡ್ ನಕ್ದಷ್ಟು ನಾನ್ ಇಲ್ಲಿ ಸಾಯಿಸ್ತಾ ಹೋಗ್ಬೇಕಾತ್ರಿ. ನಮಸ್ಕಾರ. ನಮಸ್ಕಾರ. ಸಿಕ್ಕಾಪಟ್ಟೆ ಟ್ರಾಫಿಕ್. ಹೇಗಿದ್ದಾರೆ? ಒಳ್ಳೆ ಅಲ್ಲು ಬೊಂಡ ತರ ಇದ್ದಾನೆ. ಏನು ನೀನು? ಈ ಬ್ಯಾಕ್ ಟು ಬ್ಯಾಕ್ ಇಲ್ಲಿಗೆ ಯಾಕೆ ಬಂದ್ಲು? ಗಂಡಿನ ತಂಗಿ ಇರ್ಬೋದಾ? ಇವಳು ನನ್ನ ತಂಗಿ ರೇಣು. ನಮಸ್ತೆ. ನಮಸ್ತೆ ಮಾ. ಬನ್ನಿ ಹೋಗೋಣ. ಬಾಮ್ಮ. ಬಾಯ್ ಅಂಡ್ ಗರ್ಲ್ ಒಬ್ಬರಿಗೊಬ್ರು ಹಾರ್ಟ್ ಓಪನ್ ಮಾಡಿ ಮನ ಬಿಚ್ಚಿ ಮಾತಾಡ್ಬೇಕು ಅಂತ ಆಸೆ ಇರುತ್ತೆ. ಅವರಿಬ್ರು ಟ್ಯಾಕ್ ಮಾಡ್ಕೊಳ್ಳಿ. ನಡೀರಿ ಹೋಗೋಣ. ಸರಿ ಅಜ್ಜಿ. ಏನು ನೀನು ಇಲ್ಲಿರೋ. ನಾನ್ ಯಾಕೋ? ಕೂತ್ಕೋ. ಏಕೆ ಭಯನ? ಸುಮ್ನಿರೋ. ಥ್ಯಾಂಕ್ಸ್. ಏಕೆ? ಸರಿಯಾದ ಟೈಮ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ರಿಲಯನ್ಸ್ ಕಂಪನಿಲಿ ಕೆಲಸ ಸಿಕ್ತು. ಥ್ಯಾಂಕ್ಸ್. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಸದ್ಯ ಈಗಲಾದ್ರೂ ಥ್ಯಾಂಕ್ಸ್ ಹೇಳಿದ್ರಲ್ಲ ಅದಕ್ಕೆ. ನೀವೇನ್ ಮಾಡ್ಕೊಂಡಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಹಾಡು ಹೇಳಕ್ ಬರುತ್ತಾ? ಅಣ್ಣ, ಗಂಡಿನ ಕಡೆಯವ್ರ ಹೆಣ್ಣು ಕೇಳೋ ಪ್ರಶ್ನೆನ ನೀನ್ ಗಂಡಿಗೆ ಕೇಳಿದ್ರೆ? ಅವನಿಗೆ ಕೇಳ್ತಾ ಇದಾರೆ. ಪಕ್ಕ ಕೂತೇಳಲ್ಲ, ಅವಳಿಗೆ ಕೇಳ್ತಾರೆ. ನಾನು ಹಿಡಿಸ್ತಾ? ಹಿಡಿಸ್ತು. ನಿಮ್ಗೆ ಹಿಡಿಸ್ತಾ? ಅಲ್ಲಲ್ಲ, ನಮ್ಮ ಅಣ್ಣ ಹಿಡಿಸಿದ್ರ ಅಂತ ಕೇಳಿದೆ ನಾನು. ಹಿಡಿಸ್ತಾ. ಆಮೇಲೆ ಅಣ್ಣ, ಮದ್ವೆ ನಿನ್ಗ ನನ್ಗ? ಇಬ್ರಿಗೂ. ಅಂದ್ರೆ ನಿನಗೆ ಅವ್ರಿಗೆ ಅಂತ ಹೇಳಿದ್ ನಾನು. ಕ್ರಿಸ್, ಮಿನಿ, ಅವರಿಬ್ರಿಗೂ ಮದ್ವೆ ಅಲ್ವಾ? ಇವರಿಬ್ರು ಅಲ್ಲೇನ್ ಮಾಡ್ತಿದ್ದಾರೆ? ಅದನ್ನ ನಾನ್ ಹೇಳ್ತೀನಿ. ಅದು ಹಾಗಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ತುಟಿ ಇಡ್ತಾ ಆಮೇಲೆ ಎಲ್ಲೋ ಏನೋ ಮಾಡ್ತಾ. ರೈಟ್ರ್ ಪೆನ್ ಯಾಕೋ ಚಾರ್ಜ್ ಆಗ್ಬಿಟ್ಟಿದ್ಯಲ್ಲ. ಇದನ್ನ ಏನಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡ್ಬೇಕು. ಏನ ನನ್ನ ಮೊಮ್ಮಗಳ ಮೇಲೆ ಕೈ ಆಡಿಸ್ತಾ ಇದ್ಯಾ? ಇಲ್ಲ ಜಿ, ಅದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನ್ ಬರ್ತೀನಿ ಪ್ರಾಕ್ಟೀಸ್ ಮಾಡಿ. ಬಾರೆ ಏಯ್, ಯಾ ನನ್ ಮಗನು ಆ ಬುಡ್ಡಿ ಕರ್ಕೊಂಡ್ ಬಂದಿದ್ದು? ಫಂಕ್ಷನ್ ಮುಗಿತಾ ಇದ್ ಬಾಪ. ನೋಡಿ, ಅಲ್ಲ ಎರಡೂ ಮದ್ವೆಗೆ ಆಗೋಷ್ಟು ಮಾತಾಗೋಯ್ತಾ? ಏನು? ಅಲ್ಲ, ಅವರಿಬ್ಬರದು ಮಾತಾಯ್ತಾ ಅಂದೆ. ಅಂದ ಹಾಗೆ ತಾವೇನ್ ಹೇಳ್ತೀರಿ? ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಏನೇ ತೀರ್ಮಾನ ತಗೋಬೇಕಾದ್ರೂ ನಾನು ನನ್ನ ತಂಗಿ ಮಾತ್ರ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನೀನೇನ್ ಹೇಳ್ತೀಯಮ್ಮ? ನೀನೇನ್ ಹೇಳ್ತೀಯಪ್ಪ? ನಮಗ್ ಡಬಲ್ ಓಕೆ. ಒಂದ್ ಒಳ್ಳೆ ದಿವಸ ನೋಡಿ ಮುಹೂರ್ತ ಇಡಿಸ್ಕೊಳ್ಳೋಣ. ನಿಮ್ ಸಂಬಂಧಿಕರಿಗೆಲ್ಲ ಹೇಳ್ಬಿಡಿ. ಬರ್ತೀನಿ. ಯಾವಾಗ? ಅಂದ್ರೆ ಬರ್ತೀನಿ ಅಂದ್ರಲ್ಲ, ಯಾವಾಗ ಅಂದೆ? ಹೀಗೆ
ಅದು ಯಾವಾಗ? ಅಲ್ಲ, ಮಾತಿನ ವರ್ಷೆಯಲ್ಲಿ. ಅಂದ್ರೆ ಸಿಗೋ ಆಸೆ ಇಲ್ವಾ? ಆಹಾ, ಇದೆ. ಎಲ್ಲಿ? ಅಲ್ಲೇ. ಎಲ್ಲಿ? ರಿಲಯನ್ಸ್ ಶೋರೂಮ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಕನೆಕ್ಷನ್ ಬೇಕಿತ್ತು. ಓ ದೇರ್. ಇಲ್ಲ, ನಂಗೆ ಕನೆಕ್ಷನ್ ಅಲ್ಲಿಂದ ಬೇಕು. ಓಕೆ. ಹಾಯ್. ಜಸ್ಟ್ ಸೆಕ್. ಹಾಯ್, ನೀವೇನಿಲ್ಲಿ? ನಿಮಗೋಸ್ಕರನೇ ಬಂದೆ. ಕನೆಕ್ಷನ್ಗೋಸ್ಕರ ಬಂದೆ ಅಂದ್ರಿ? ಅದೇ ಕನೆಕ್ಷನ್ಗೋಸ್ಕರನೇ ನಾನು ಇವ್ರ ಹತ್ರ ಬಂದೆ. ಹೇಳಿ, ಯಾವ ಪ್ಲಾನ್ ಅಲ್ಲಿ ಕೊಡ್ಲಿ? ಲೈಫ್ ಟೈಮ್ ಪ್ಲಾನು. ಅದು ಲೈಫ್ ಲಾಂಗ್ ಇದ್ರೆ ಚೆನ್ನಾಗಿರುತ್ತಲ್ಲ. ಲೈಫ್ ಲಾಂಗ್ ಪ್ಲಾನ್ ಅಂತ ಪ್ಲಾನ್ ಯಾವುದು ನಮ್ಮ ಹತ್ರ ಇಲ್ಲ. ನಿಮಗೆ ಪ್ರೀಪೇಡ್ ಬೇಕಾ, ಪೋಸ್ಟ್ ಪೇಡ್ ಬೇಕಾ? ಪೋಸ್ಟ್ ಎಲ್ಲ ಲೇಟ್ ಆಗುತ್ತೆ, ಅದು ಫ್ರೀನಲ್ಲೇ ಮುಗಿಸ್ಬಿಡೋಣ ಬೇಗ. ಏನ ಮುಗಿಸ್ಬಿಡೋದು? ಪ್ಲಾನ್. ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದ್ರೂ ನಂಬರ್ ಬೇಕಾ? ಅದೇ 3 ಗಂಟೆ 7 ಹೆಜ್ಜೆ 100 ವರ್ಷ. ಏನಂದ್ರಿ? ಅದೇ 33377 ನಂಬರ್. ಓಕೆ, ಎಲ್ಲ ಒಪ್ಕೊಂಡಿದೀನಿ ಅಂತ ಈ ಅಪ್ಲಿಕೇಶನ್ ಅಲ್ಲಿ ಸೈನ್ ಮಾಡ್ಬಿಡಿ. ನೀವು ಜೊತೆಗೆ ಸೈನ್ ಮಾಡಲ್ವಾ? ವಾಟ್? ಅದೇ ರಿಜಿಸ್ಟರ್ ಮ್ಯಾರೇಜಿಗೆ ನಾನು ಸಾರಿ ಅಪ್ಲಿಕೇಶನ್ಗೆ ಸೈನ್ ಮಾಡಲ್ವಾ ಅಂತ. ಅವರು ಸೈನ್ ಮಾಡಲ್ಲ, ಹ್ಯಾಪೆ ಓದ್ಬಿಡ್ತಾರೆ. ಆಕ್ಟಿವೇಟ್ ಆಗಕ್ಕೆ ಎಷ್ಟೇ ತಗೋಬಹುದು? 48 ಅವರ್ಸ್. ಸ್ವಲ್ಪ ಬೇಗ ಏನಾದ್ರು? 24 ಅವರ್ಸ್. ಅದು ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೀವು ಬಂದಿರೋದು ನಮ್ಮ ರಿಲಯನ್ಸ್ ಕನೆಕ್ಷನ್ಗೆ ಅಲ್ಲ, ನಾವು ಕನೆಕ್ಷನ್ಗೆ. ಆಹಾ, ನಿಮ್ ಎಕ್ಸ್ಪ್ರೆಷನ್ ಸಿಗ್ನಲ್ ನೋಡ್ತಾ ಇದ್ರೆ ಈ ಟವರ್ ಅಲ್ಲಿ ಅವಾಗ್ಲೇ ಹಾರ್ಟ್ ಚಿಪ್ ಆಕ್ಟಿವೇಟ್ ಮಾಡ್ದಂಗ್ ಕಾಣಿಸುತ್ತೆ. ಒಂದರ್ಧ ಗಂಟೆ ಟೈಮ್ ಕೊಡ್ತೀನಿ, ಅವನ ಚೆನ್ನಾಗಿ ಮಾಡ್ಕೊಳ್ಳಿ. ಎಂಜಾಯ್. ಎರಡು. ಅದು ಚೆನ್ನ. ಹಾಯ್ ರೇಣು. ಹಾಯ್, ನೀವೆಲ್ಲ ಒಟ್ಟಾಗಿ ಬರ್ತೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ. ನೀವು ಬರ್ತೀರಾ ಅಂತ ಗೊತ್ತಿದ್ದೆ ಬಂದಿದ್ದು. ಹೋಗೋಣ. ಹೇಗಿದೆ? ಚೆನ್ನಾಗಿದೆ. ಬೇರೆ ಒಡವೆಗೂ ತಾಳಿಗೂ ತುಂಬಾ ವ್ಯತ್ಯಾಸ ಇದೆ ಗೊತ್ತಾ? ಯಾವ್ದೋ ಹೊಸ ಪಾಯಿಂಟ್ ಹೇಳ್ತಾವನೆ. ಏನದು? ಉಂಗ್ರ, ಬಳೆ, ಚೈನು ಇದನ್ನೆಲ್ಲ ಒಂದ್ಸಲ ಟ್ರೈಲ್ ಹಾಕಿ ನೋಡ್ಬೋದು. ಆದ್ರೆ ತಾಳಿ ಹಾಗೆ ಮಾಡಕ್ಕಾಗಲ್ಲ, ರೈಟ್? ಎಂತ ಪಾಯಿಂಟ್ ಹಿಡ್ದಾಕ್ಬಿಟ್ಟು. ಬಾಸ್, ಪಣಿ ರಾಮಚಂದ್ರಗ್ ಮಾಡ್ತಾ ಇಲ್ವಾ ನೀವು? ಅದು ವಿಧವೇ ಆ ಸೀರಿಯಲ್ ಹಾಕಿ ಬಾಸ್, ಪಾಯಿಂಟ್ ಭಾರಿ ಯೂಸ್ ಆಗ್ತದೆ. ಇದೊಂದು ಪಾಯಿಂಟ್ ಸಾಕು, ಅಷ್ಟೊತ್ತು ಎಪಿಸೋಡ್ ಎಳಿತೀನಿ. ಹೇಗಿದೆ? ಓಕೆ. ಹೆಣ್ಮಕ್ಳು ಜುಮ್ಕೆ ಹಾಕ್ತಾರೆ ಗೊತ್ತಾ? ಬಾಸ್, ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ತಾ ಇದೆ ನೋಡಿ ಬಾಸ್. ಗೊತ್ತಿಲ್ಲ, ನಿಮಗ್ ಗೊತ್ತಾ? ನಂಗೂ ಗೊತ್ತಿಲ್ಲ. ನನ್ ಮಗನ್ ಸ್ವಲ್ಪ ಜಾಸ್ತಿ ಆಯ್ತು. ಆ ರಿಂಗ್ ತೋರಿಸ್ತೀರಾ? ಹೇಗಿದೆ? ಚೆನ್ನಾಗಿದೆ. ಎಷ್ಟಿಲ್ಲ? ಬರೀ ಲಕ್ಷ ಅಷ್ಟೇ. 1 lakh? ಎಸ್ ಮೇಡಮ್, ಒರಿಜಿನಲ್ ಡೈಮಂಡ್ ರಿಂಗ್. ಸರ್ ತಕ್ಕೊಡಿ ಸರ್, ಮೇಡಮ್ ತುಂಬಾ ಇಷ್ಟಪಟ್ಟಿದ್ದಾರೆ. ಸರ್ ಅಂದಾಗೆ ತಾವೇನ್ ಕೆಲಸ ಮಾಡ್ತಿದ್ರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾ ಇದ್ದೀನಿ. ಮತ್ತಿನ್ನೇ ಸರ್, ಪೊಲೀಸರು ಅಂದ್ರೆ ತಿಂಗಳು ನಾನು ಪಿಚ್ ಕೊಡ್ತೀನಿ. ಹೇಳಿ, ಕಂಪ್ಲೀಟ್ ಮಾಡಿ ನಿಮ್ ಸ್ಟೇಟ್ಮೆಂಟ್. ಏನ್ ಪೊಲೀಸು? ಗೊತ್ತಿದ್ದ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೊಂದ್ಸತಿ ಮಾತಾಡಿ ನೀವು. ಬರ್ತಾ ಇಲ್ಲ. ಏನಾಯ್ತು ರೇಣು? ಬರ್ತಾ ಇಲ್ಲ. ನಾನ್ ಟ್ರೈ ಮಾಡ್ತೀನಿ, ಕೊಡು. ಅಯ್ಯೋ, ಬರ್ತಾನೆ ಇಲ್ವೇ? ಅದು ಬರೋದು ಇಲ್ಲ. ಇಂಥ ಸಮಯ ಬರುತ್ತೆ ಅಂತ ನಾವು ಇದನ್ನ ಇಟ್ಟಿರ್ತೀವಿ. ಏನ್ ಉಂಗ್ರ ಕಟ್ ಮಾಡೋದಿಕ್ಕ? ಬೆರಳು ಕಟ್ ಮಾಡಕ್ಕೆ ಅದರ ಅವಶ್ಯಕತೆ ಇಲ್ಲ. ಚಕ್ಕ ಚಕ್ಕ ಎಕ್ಸ್ಕ್ಯೂಸ್ ಮೀ, ಉಂಗ್ರಕ್ಕೆ ಅದಿಟ್ಟಿದ್ದೀರಾ. ಸಪೋಸ್ ನಾನು ಚಿನ್ನದ ಉಡಾರ ತಗೊಂಡು ಅವನ್ ಸೊಂಟಕ್ಕೆ ಸುತ್ತಿ ಲಾಕ್ ಮಾಡ್ಬಿಡ್ತೀನಿ, ಏನ್ ಮಾಡ್ತೀರಾ? ಅದಕ್ಕೂ ಒಂದ್ ದಾರಿ ಇದೆ. ಏನೋ ಅದು ಮಗ? ಇದು ಕಂಡ್ರ ಅಣ್ಣ, ಇವ್ರಿಗೆ ಹೋಗಕ್ಕೆ ದಾರಿ ಗೊತ್ತಿಲ್ವಂತೆ. ನಾನೇ ಕರ್ಕೊಂಡು ಹೋಗ್ತೀನಿ ಕಣ.
ಬಾಯ್. ನನ್ ಮಗನೇ ಅಯ್ಯಯ್ಯೋ ಹೊರಟೋದ್ರಲ್ಲ. ಅಯ್ಯಯ್ಯೋ ಪಾಪ ನಿನ್ ಏನ್ ಗೊತ್ತೇ ಇಲ್ಲ, ಬೇಕು ಒಂದ್ ಲೇಟ್ ಆಗಿ ಬಂದ್ಬಿಟ್ಟು ಡೌ ಮಾಡ್ತಾವಳೆ. ಹೌದು, ನಿಮ್ ಪ್ರೋಗ್ರಾಮ್ ಏನೀಗ? ಏನೋ ಹೇಗ್ ಕೇಳ್ತಾ ಇದ್ಯಾ? ನಿನ್ ಪ್ರೋಗ್ರಾಮೇ ನಮ್ ಪ್ರೋಗ್ರಾಮ್. ಫ್ಯಾಮಿಲಿ ಏನೋ ಊಟಕ್ಕೆ ಹೋಗ್ತಾ ಇದೀವಿ ನಾವು. ಫ್ಯಾಮಿಲಿನ ಬರೀ ನೀವಿಬ್ರೆ ಅಂದ್ರೆ ನಮ್ಮನೇನ್ ಕುಪ್ಪೆ ತೊಟ್ಟಿಗಳು ಅನ್ಕೊಂಬಿಟ್ಟ ಕೇಳಂಗೆ. ನಿಮ್ಗೆ ಸೈಟ್ ಸೆಟಪ್ ಆಗೋ ತನಕ ಫ್ರೆಂಡ್ಸ್ ಬೇಕಪ್ಪ. ಒಂದ್ ಸರ್ತಿ ಸೆಟಪ್ ಆದ್ರೆ ಫ್ರೆಂಡ್ಸ್ ಕಟ್ ಮಾಡ್ಬಿಡ್ತಾರಲ್ಲ. ಹಲೋ, ಏನ್ ಹೇಳಿದ್ರ? ಹೋಗಿರೋ ನಿಮ್ ಅಜ್ಜಿ ಮೇಲೆ ಆಣೆ ಕೇಳೋ, ನಿನ್ಗೇನ್ ಕೇಳಿಸ್ಲಿವೇನಾ? ರೇಣು, ಈ ವೇಸ್ಟ್ ಬಾಡಿಗಳ ಹತ್ರ ಮಾತಾಡೋದೇ ವೇಸ್ಟ್. ವೇಸ್ಟ್ ಬಾಡಿಗಳ ಬಿಡ. ಆ ಹುಡುಗಿ ಗಾಡಿ ಮೇಲೆ ಹೆಂಗ್ ಕೂತ್ಕೊತಾಳ ನೋಡೋಣ ತಡ್ಕೊಂಡ್ರ. ಮೇಡಮ್, ನಮ್ಗೊಂದ್ ಸತ್ಯ ಹೇಳ್ತೀರಾ? ಕೇಳಿ. ಈಗ ಹೋಗೋ ರೋಡಲ್ಲಿ ಹಳ್ಳ ಕೊಳ್ಳನೆ ಸಿಗಲ್ವಾ? ಸಿಗತ್ತೆ. ಸ್ಪೀಡ್ ಬ್ರೇಕರ್ಸೇ ಇರಲ್ವಾ? ಇರುತ್ತೆ. ಬಾಡಿಗೆ ಬಾಡಿ ಟಚ್ ಆಗಿ ಅದೇನೇನೋ ಹೋಗುತ್ತಲ್ಲ, ಅದಾಗಲ್ವಾ? ಆಗತ್ತೆ. ಸಾಹೇಬ್ರು ಸಡನ್ ಆಗಿ ಬೇಕೆ ಹಾಕಲ್ವಾ? ಹಾಕ್ತಾರೆ. ಹೀಗ್ ತಪ್ಕೋತೀನಿ. ಗುರು, ಈ ಹೆಂಗಸರು ಯಾವಾಗ ಕೈ ಬಿಡ್ತಾರೋ ಯಾವಾಗ ಕೈ ಕೊಡ್ತಾರೋ ಒಂದು ಗೊತ್ತಾಗಲ್ವಲ್ಲ ಗುರು. ಹೆಣ್ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ನನ್ನ ಮಗ ನೀನೊಬ್ಬ ರೈಟ್ರು. ಹೌದು, ಯಾರಿಂದನೂ ತೆಗಿಯಕ್ಕಾಗ್ದಿರೋ ಉಂಗ್ರನ ಅಷ್ಟು ಈಸಿಯಾಗಿ ನೀವ್ ಹೇಗ್ ತೆಗೆದ್ರಿ? ಮನ್ಸಿಗೆ ಹಿಡಿಸಿದ ಗಂಡಿನ ಕೈ ತಾಕೊಡ್ಲೆ ಯಾವ್ದೇ ಹೆಣ್ಣನ ಕರ್ಗೋಗ್ತಾಳೆ. ನಿಮ್ಗೆ ಹೇಗ್ ಗೊತ್ತು? ನನಗಿರೋ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಅಲ್ಲಿ ಕೆಲವರಿಗೆ ಹೀಗಾಗಿದೆ. ಏಯ್, ಒಂದ್ ವಾಕ್ ಹೋಗ್ ಬರೋಣ. ಓಕೆ. ಅಣ್ಣ, ಇವ್ರು ವಾಕ್ ಹೋಗೋಣ ಅಂತಿದಾರೆ ಕಣ. ಹೋಗ್ಲಿ, ನೀ ಕುತ್ಕೋಬಾ. ಏನೋ ನೀನು ಇವೆಲ್ಲ ಡವ್ ಬೇಕಾ ಮತ್ತೆ? ಹೋಗ್ಬನ್ನಿ. ಕೋಟಿ. ಇವನ್ ಬಂದ ಇನ್ ಜಾಗ ಖಾಲಿ ಮಾಡದೆ ಒಳ್ಳೇದು. ಅಂಕಲ್ ಸಾರಿ. ಅಂಕಲ್ ಸಾರಿ. ಅಮ್ಮ. ಅಯ್ಯಯ್ಯೋ, ಏನ್ ಸರ್ ಆ ಚಿಕ್ಕ ಹುಡುಗ ಹೊಡಿತಾ ಇದೀರಲ್ಲ? ಸಾರಿ ಸರ್, ದೊಡ್ಡ ಗಂಡ್ಸು ತಮ್ಗೆ ಹೊಡಿಬೋದೇನ್ರಿ? ಅದು ಇರು, ಬಿಲ್ ಕಟ್ ಬರ್ತೇನೆ. ನಾನ್ಸೆನ್ಸ್. ಮ್ಯಾನರ್ ಬ್ಯೂಟ್. ಏಯ್, ನಿಲ್ಲಲೇ. ಯಾರೇ ನಾನ್ಸೆನ್ಸ್? ನಿನ್ ಮನೆಗ್ ಬಂದ್ ತಿಪ್ಪಿಚ್ಚ. ಯಾಕೆ ನಿನಗಿದ್ ಬರಲ್ವಾ? ಏಯ್, ಮರ್ಯಾದೆಯಿಂದ ಮಾತಾಡು. ಹೋಟ್ಲಲ್ಲಿ ಕಾಯ್ತಾ ಇದ್ಯಾ? ನಿನಗ ಮರ್ಯಾದೆ ಕೊಡ್ಬೇಕಾ? ಫಿಕ್ಸ್ ಆಯ್ತಾ ಇಲ್ಲ ಖಾಲಿ? ಏನಾಯ್ತು? ಕುಡಿದ್ ಬಂದ್ ಹೇಗಿಗೂ ಬಿಹೇವ್ ಮಾಡ್ತಾ ಇದ್ದಾನೆ ನೋಡಿ. ನಿಲ್ಲಲೇ, ಇವ ಏನ ಫಿಕ್ಸ್ ಆದ ಪಾರ್ಟಿ? ಲುಕ್, ಪಬ್ಲಿಕ್ ಅಲ್ಲಿ ಸ್ವಲ್ಪ ಮರ್ಯಾದೆಗೆ ಬಿಹೇವ್ ಮಾಡಿ. ಮಾಡಲ್ಲ, ಏನ ಕಿತ್ಕೋತಿಯಾ? ನ್ಯೂಸನ್ಸ್ ಕೇಸ್ ಬುಕ್ ಮಾಡಿಸ್ಬಿಟ್ಟು ಒಳಗಡೆ ಹಾಕ್ಸ್ಬೇಕಾಗತ್ತಷ್ಟೇ. ಕೇಸ ನನ್ ಮ್ಯಾಗ? ನೀನಾ? ಏಯ್ ಮಾಡ, ಏಯ್ ಮಾಡ. ಚಕ್ರಿ ಬೇಡ, ಚಕ್ರಿ.
ಏನಾಯ್ತಿರ್ಲಿ? ಆ ಇನ್ಸ್ಪೆಕ್ಟರ್ ಮೊಸಳೆ ಇದ್ದಲ್ಲ, ಅವನು ಮಾಮೂಲಾಗೆ ಗುಂಡಾಕ ಬಂದು ಒಂದ್ ಹುಡುಗಿ ಚುಡಾಯಿಸ್ದ. ಅವ್ರ ಕಡೆಯವ್ರ ಅದ್ ಯಾರೋ ಬಂದು ಬುಟ್ಟ ಗುರುವೆ, ನಾ ಹೇಳಿ ಇನ್ಸ್ಪೆಕ್ಟರ್ ಫ್ಲಾಟ್. ಸರ್ ಮತ್ತಿನ ಇಂಜೆಕ್ಷನ್ ತಗೊಂಡ್ರೆ ನೋವು ಗೊತ್ತಾಗಲ್ಲ ಸರ್. ಬೇಡ, ನೋವು ಗೊತ್ತಾಗಬೇಕು. ಅದು ಗೊತ್ತಾದ್ರಣ ಆ ನನ್ನ ಮಗನ ಮುಖ ಜ್ಞಾಪಕ ಇರುತ್ತೆ. ಸರ್ ಅವ್ನು ಯಾರು ಅಂತ ಗೊತ್ತಿಲ್ಲಲೇ. ಓಕೆ 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 ಸಾರಿ ಡಾಕ್ಟರ್. ಆ ಮಗನಿಗೆ 25ರಿಂದ 30 ವರ್ಷ ಇರಬೇಕು. ಅವ ಸಿಟಿ ಯಾವ ಮೂಲಿನಾಗಿದ್ರು ಹುಡುಕ್ರಿ. ರೌಡಿ ಶೀಟರು ದಾದಾ ಏನೋ ಆಗಿರ್ಲಿ, ಹೆಟ್ಟು ಒಳಗಾಕ್ರಿ. ಹೋಟೆಲ್ನಾಗಿರೋರ್ನ, ಅಂಗಡಿಯವ್ರನ್ನ ಅಷ್ಟು 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 ಜನ ಎತ್ತಾಕೊಂಡ್ ಬನ್ನಿ. ಹೋಗಿ 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 ಹೋಗಿ. ಸರ್, ನೀವ್ ಈ ರೀತಿ ಶೇಕ್ ಮಾಡಿದ್ರೆ ಸ್ಟಿಚಸ್ ನಿಲ್ಲಲ್ಲ. ಸಾರಿ 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 ಡಾಕ್ಟರ್. ಸ್ಟಿಚಸ್ ಬಿಚ್ಚಿದ ಮ್ಯಾಗ ಗಾಯ ಒಣಗಿ ಈ ಮಾರ್ಕ್ ಎಲ್ಲ ಹೊಂಟೋಗ್ತದಲ್ಲ. ಸಾರಿ ಸರ್, ಹೋಗಲ್ಲ. ಏ ಕನ್ನಡಿ ಕನ್ನಡಿ ಕನ್ನಡಿ